ಗಾಳಿಗೆ ಹಾರಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಇಟ್ಟಿದ್ದೀವಿ. ಡೈಲಾಗ್ನ ಯಾವತ್ತೂ ನಾವು ಬಾಯ್ಪಾಠ ಮಾಡಬಾರ್ದು. ಏನೋ ಡೈಲಾಗ್ನ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡಾಗ ನಮಗೆ ಡೈಲಾಗ್ಗಳು ಅರ್ಥ ಅಂದ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ ಭಾವನೆ ಇರುತ್ತೆ, ಫೀಲಿಂಗ್ಸ್ ಯಾವ ಫೀಲಿಂಗ್ಸ್ ಆಗ್ತದೆ ಅಂತ. ಇದು ಗಾಳಿಗೆ ಹಾರಬಾರ್ದು ಅಂತ ಹಾಕಿದ್ದೀವಿ. ಯಾವುದೇ ಒಂದು ಡೈಲಾಗ್ ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈಗ ಡ್ರಾಮಾ ಜೂನಿಯರ್ಸ್ ಹೋಗ್ಬೇಕು ಅಂತ ಇಟ್ಕೊಳ್ಳಿ, ಅಲ್ಲೊಂದಿಷ್ಟು ಉದ್ದ ಡೈಲಾಗ್ ಹೇಳ್ಬೇಕು ಕುತ್ಕೊಳ್ಳೋಣ. ಹೇಳ್ಬೇಕಂದ್ರೆ ನಾವು ಈ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು. ಆ ಡೈಲಾಗ್ಗಳನ್ನ ಮಾಡಿಕೊಂಡು ಅಲ್ಲಿ ಏನು ಬಾಡಿ ಲ್ಯಾಂಗ್ವೇಜ್ ಹಾಕ್ಬೋದು. ಅವ್ರಿಗೆ ಓದ್ತಾರೆ, ಕನ್ನಡ ಓದಕ್ಕೆ ಬರೋದ್ರಿಂದ ಒಂದು ಸಿಚುವೇಶನ್ ಏನು ಹೇಳಿದ್ರು ಅಂದರೆ ಆ ಒಂದು ಕ್ಯಾರೆಕ್ಟರ್ ಏನಿದೆ ಅವನಿಗೆ ಮರುಗು ಕನ್ಫ್ಯೂಸ್ ಜಾಸ್ತಿ, ಮರುಗು ಆಗ್ಬಿಟ್ಟೆ. ಈಗ ಪೆನ್ನು ಇಟ್ಟಿರ್ತಾನೆ, ಆಮೇಲೆ ಎಲ್ಲ ಇಟ್ಟಿದ್ದರಿಂದ ಮಾಡ್ಕೊಳ್ತಾನೆ. ಓಕೆ, ಒಂದು ಪ್ರೀತಿಯ ಒಂದು ಚಪ್ಪಾಳೆ ಕೊಡಿ ಇವರಿಗೆ. ಚಪ್ಪಾಳೆ ಒಂದು 3 ಸಲ ಇದೆ ಸಾಕು, ಅದು ಸಮಯ ಹೋಗ್ಬೇಡ. ಒಂದು ಚಪ್ಪಾಳೆ ಒಂದು 3 ಸಲ ಕೊಡ್ರಪ್ಪ. ಚಪ್ಪಾಳೆ ಸಾಕು 3 ಸಲ, ಯಾಕಂದ್ರೆ ಅದಕ್ಕೆ ಸಮಯ ಹೋಗ್ಬೇಡ. ಒಂದು ದೊಡ್ಡ ಚಪ್ಪಾಳೆ ಅಂದ್ರೆ ಒಂದು 6 ಸಲ ಕೊಡಿ ಅಷ್ಟೇ. ಯಾಕಂದ್ರೆ ಚೆನ್ನಾಗಿ ಭಾಷೆ ಬಿಡಬೇಕು ಅಂತ ಹೇಳಿದ್ರೆ ಹಾಸ್ಯ ಬಿಡಬೇಕು. ಏನಪ್ಪ ಆಕ್ಟಿಂಗ್ ಜಾಸ್ತಿ ಹಾಸ್ಯ ಬಿಡೋದಕ್ಕೆ ಹೋಗ್ಬೇಕಾ? ನಾಚಿಕೆ ಬಿಡು ಅಂತ ಹೇಳ್ತಾರೆ. ಶೂಟಿಂಗ್ ಸ್ಪಾಟ್ ಸುಮಾರು ಜನ ಇರ್ತಾರೆ, ಅಲ್ಲಿ ಯಾರೋ ಬಂದಿರ್ತಾರೆ, ಎಷ್ಟೋ ಜನ ಇರ್ತಾರಲ್ವ ಭಾಷೆ. ಅಂಥವ್ರಿಂದ ನಾವೇನ್ ಮಾಡ್ತಾರೆ, ಆಕ್ಟಿಂಗ್ ಮಾಡ್ತಾ ಇದ್ದೀವಿ, ತಪ್ಪಾಡ್ತಿಲ್ಲಲ್ವಾ? ಹಾಗಾಗಿ ನಾವು ಧೈರ್ಯನೇ ಬೆಳೆಸ್ಕೋಬೇಕು, ನಾಚಿಸೋಬಾರ್ದು. ಯಾಕೆ ಅವ್ನಂತ ಮೇಲೆ ಮಾಡಿಸ್ತೀನಿ ನಿಮಗೆ ಅವ್ರು ಹೇಳಿದ್ರು. ಲಾಸ್ಟ್ ತನಕ ಅವ್ರಿಗೆ ಗೇಮ್ ಬಗ್ಗೆ ಆಸಕ್ತಿ ಇತ್ತು. ನಾನು ಗೇಮ್ ಮಾಡಿಸ್ತಿದ್ದೆ ರಾಶಿ ಅವ್ರಿಗೆ. ಕೊನೆಗೆ ಅವರು ಆ ಎಕ್ಸ್ಪ್ರೆಷನ್ ಸೂಪರ್ ಎಕ್ಸ್ಪ್ರೆಷನ್ ಸರ್, ಅದು ನ್ಯಾಚುರಲ್ ಆಗಿ ಬರ್ಬೇಕು. ಆ ಎಕ್ಸ್ಪ್ರೆಷನ್ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಎಕ್ಸ್ಪ್ರೆಷನ್ಸ್ ಯಾವಾಗ ಬರುತ್ತೆ, ನಾವು ಲಾಸ್ಟ್ ಅಲ್ಲಿ ತಡೆ ಹಿಡಿದಾಗ ಬರುತ್ತೆ. ಹಾಗಾಗಿ ನಾವು ಮೇಲೆ ವರ್ಕ್ ಮಾಡ್ಬೇಕಾಗುತ್ತೆ. ಈಗ ಓದಿ ಅಲ್ಲಿ ಏನ್ ಡೈಲಾಗ್ ಇರುತ್ತೆ, ಡೈಲಾಗ್ ಅರ್ಥ ಮಾಡ್ಕೊಳ್ಬೇಕು. ಅಕಾರ ಹಕಾರ ಇರುತ್ತೆ, ಲಾಸ್ಟ್ ಕ್ಲಾಸ್ ಹೇಳಿದೀನಿ. ಸ್ವಲ್ಪ ಅಕಾರ ಹಕಾರ ನೋಡ್ಕೊಂಡು ಹೋಗ್ಬೇಕು. ಆಮೇಲೆ ಏನಾಗುತ್ತೆ ಅದೇ ಪಾತ್ರದಲ್ಲಿ ನೀವೆಲ್ಲೂ ನೋಡ್ಬೇಕು. ಅಲ್ಲಿ ಏನೊಂದು ಡೈಲಾಗ್ ಇದೆ, ಏಯ್ ನಿಮ್ಗೆ ಹೆಸರ ಹೇಳೋದು ನಾಚಿಕೆ ಆಗಲ್ಲ, ನನ್ನನ್ನು ಏನಂತ ಅನ್ಕೊಂಡಿದ್ಯಾ, ನನಗೆ ತಲೆ ಕೆಟ್ಟು ಅಂದ್ರೆ ನಾನು ಮನುಷ್ಯ ಅಲ್ಲ ಅಂದ್ರೆ ಅಲ್ಲಿಗೆ ಆಕ್ಟಿಂಗ್ ಮಾಡ್ತಾ ಇದ್ದ ಅಂತ. ನೀವು ಏನಾಗುತ್ತೆ ಗೊತ್ತಾ, ಗಮನ ಇದೆ, ಕಾನ್ಸಂಟ್ರೇಷನ್ ಇದೆ. 100 ಸಲ ಓದೋದು ಒಂದೇ, ಕಾನ್ಸಂಟ್ರೇಷನ್ ಇಂದ 3 ಸಲ ಓದೋದು ಒಂದೇ. ನೋಡ್ಕೊಂಡೇ ಓದ್ಬೇಕು. ಈಗ ನಿಮ್ಮೊಂದು ಪೇಜ್ ಮೇಲೆ ಡೈಲಾಗ್ ಕೊಡೋದು ಇದೇ ರೀತಿ ಇಟ್ಕೊಂಡು ನಾನೊಂದು ನಿಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅದು ಕಳಿಸ್ತೇನೆ ಡೈಲಾಗ್ ಶೀಟ್. ಯಾಕಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಣಿ ಡೈಲಾಗ್ ಶೀಟ್ ಒಂದು ಪೇಜ್ ಇರುತ್ತೆ. ಅದನ್ನ ಇದೇ ರೀತಿ ಇಟ್ಕೊಂಡು ಒಂದು ಡಿಟಿ ಪೇಪರ್ ಹೇಳ್ತಾರಲ್ಲ, 10 ರೂಪಾಯಿ ತೆಗೆಸ್ಕೊಳ್ಳೋದು ಡಿಟಿ ತಾನೆ, ಜೆರಾಕ್ಸ್ ಆ ಪ್ರಿಂಟ್ಔಟ್ ತಾನೆ, ಆ ರೀತಿ ಒಂದು ಪ್ರಿಂಟ್ಔಟ್ ತರಿಸ್ಕೊಂಡು ಈಗ ನಿಮ್ಮ ಮನೇಲಿ ಇಟ್ಕೊಂಡು, ಯಾಕಂದ್ರೆ ಬರುತ್ತೆ ಡೈಲಾಗ್ ಬೇಕಾಗುತ್ತೆ ನಿಮಗೆ. ಯಾಕಂದ್ರೆ ಅಷ್ಟು ಡೈಲಾಗ್ ಹೇಳಕ್ ಬರ್ತಿಲ್ಲ ಅಂದ್ರೆ ಸ್ವಾತಂತ್ರ್ಯ. ಇನ್ನೆಲ್ಲಿಗೆ ಸ್ವಾತಂತ್ರ್ಯ? ಕಿತ್ತೂರಿನ ಗಾದಿಯನ್ನು ಕಿತ್ತುಕೊಂಡರು ಆ ಆಂಗ್ಲರು. ಆ ರೀತಿ ಡೈಲಾಗ್ ಎಲ್ಲ ನೀವು ಪ್ರಿಪ್ರೇಷನ್ ಆಗ್ತದೆ. ಮೊದಲು ನೀವು ಮಾನಸಿಕ, ಯಾಕಂದ್ರೆ ನಾಳೆ ದಿನ ನೀವು ಇಲ್ಲಿ ಮಕ್ಕಳಿದ್ದಾರೆ, ಡ್ರಾಮಾ ಜೂನಿಯರ್ಸ್ ಹೋಗಿದ್ದಾರೆ, ನಾಳೆ ಕಾಮಿಡಿ ಕಿಲಾಡಿಗಳು ಹೋಗಿದ್ದಾರೆ. ಯಾಕಂದ್ರೆ ಒಬ್ಬ ಕಾಮಿಡಿ ಮಾಡೋದು ಏನ್ ಬೇಕಾದ್ರೂ ಮಾಡಬಲ್ಲ. ನಾವು ಇಲ್ಲಿ ಕಾಮಿಡಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡೋಣ. ಒಬ್ಬ ಕಾಮಿಡಿ ಆರ್ಟಿಸ್ಟ್ ಏನ್ ಪಾತ್ರ ಬೇಕಾದ್ರೂ ಮಾಡಬಲ್ಲ. ಓಕೆನಾ? ಯಾಕಂದ್ರೆ ಇಲ್ಲಿ ಒಟ್ಟು 9 ರಸಗಳಿವೆ. ಎಷ್ಟು ರಸಗಳು? ಯಾವ್ದು 9 ರಸಗಳು? ಶೃಂಗಾರ, ನೋಡಿ ಅದು ಹಾಸ್ಯ. ಯಾಕಂದ್ರೆ ಭಾಷೆ ಹಿಡಿತ ಬಂದ ಮಾತ್ರಕ್ಕೆ ನಾನು ದೊಡ್ಡವರು ಅಂತ ಹೇಳಲ್ಲ. ಕನ್ನಡ ಚಲನಚಿತ್ರಕ್ಕೆ ಒಂದು ಭಾಷೆ ಇದೆ, ತಮಿಳು ಚಲನಚಿತ್ರಕ್ಕೆ ಒಂದು ಚಲನಚಿತ್ರಕ್ಕೆ ಅಂದ್ರೆ ಒಂದು ದೃಶ್ಯ ಮಾಧ್ಯಮ ಅಂತ ಹೇಳ್ತಿರೋದು. ಆ ಚಲನಚಿತ್ರ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಶಾರ್ಟ್ ಫಿಲ್ಮ್ಸ್ ಒಂದು ದೃಶ್ಯ ಮಾಧ್ಯಮಕ್ಕೆ ನಾವೇನ್ ನೋಡ್ತೀವಿ. ಅದಕ್ಕೆ ಒಂದು ಭಾಷೆ ಇದೆ. ಆ ಭಾಷೆ ನಾವು ಯಾವಾಗ ನಾವು ಅದನ್ನ ಹಾಸ್ಯ ಅಂತ ಹೇಳಕ್ ಪ್ರಾರಂಭ ಮಾಡ್ತೀವೋ ಆಗ ನಾವು ಡೈಲಾಗ್ ಅಲ್ಲಿ ಟೈಮ್ ಕೊಡ್ತೀವಿ. ಏನ್ ಕೊಡ್ತೀವಿ? ಟೈಮ್ ಕೊಟ್ಟಾಗ, ಸಮಯ ಕೊಟ್ಟಾಗ ಡೈಲಾಗ್ ಏನಾಗುತ್ತೆ ಗೊತ್ತಾ, ಚೆನ್ನಾಗಿ ಭಾವನೆ ಬರುತ್ತೆ. ನಾವು ಶೃಂಗಾರ, ಹಾಸ್ಯ ಪಡ ಅಂತ ಹೇಳ್ಕೊಂಡು ಹೋಗ್ತೀವಿ, ಭಾವನೆ ಬರಲ್ಲ. ಶೃಂಗಾರ ಬಿಡಿ, ಶೃಂಗಾರ